ನಮಸ್ಕಾರ. ಹೌ ಯು, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಆಲ್ವೇಸ್ ಎ ಗುಡ್ ಸ್ಮೈಲ್. ಈಗಂತೂ ದೊಡ್ಡ ಚಾಲೆಂಜ್ ಇದೆ, ಟೆನ್ಷನ್ ಇದೆ, ಈ ಅಖಾಡದಲ್ಲಿ ಏನೇನಾಗುತ್ತಪ್ಪ ಅನ್ನೋ ಆತಂಕ ಅಂತೂ ಇದ್ದೇ ಇದೆ. ನಿಮ್ಗೆ ಅದು ಯಾವುದೂ ಇಲ್ವಾ ಸರ್? ಅಥವಾ ಇದ್ದರೂ ನೀವು ಹಾಗೆ ಸ್ವೀಕರಿಸ್ತೀರಾ? ಇರೋದೇ ಹಾಗೆ, ನಿಮ್ಮ ವ್ಯಕ್ತಿತ್ವವೇ ಹಾಗೆ ಅಂತ. ಹೇಗಿದೆ ಸರ್ ಇಲಾಖೆ? ಇಲಾಖೆ ಸಮಸ್ಯೆಗಳಿದೆ. ಒಂದು, ನಮ್ಮ ಹಿಂದಿನ ಸರ್ಕಾರ ಅನೇಕ ಸಮಸ್ಯೆಗಳನ್ನು ಬಿಟ್ಟೋಗಿದ್ದಾರೆ. ಓಕೆ. ಈಗ ನಮ್ಮ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆಯಿತು. ಈಗ ಅದತ್ರ 180 ಕೋಟಿ ಜನ ಮಹಿಳೆಯರು ಓಡಾಡಿದ್ದಾರೆ. 180 ಕೋಟಿ 180 ಕೋಟಿ ಜನ ಓಡಾಡಿದ್ದಾರೆ. ಮತ್ತು ನಮಗೆ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆಗೋಕ್ಕೆ ಮುಂಚೆ ನಮ್ಮಲ್ಲಿ ಹೇಗೆ ಎತ್ತ ಅಂತ ನಮ್ಮ ಅಧಿಕಾರಿಗಳು ನಾವು ಎಲ್ಲ ಕೂತು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಕರೋನಾ ಸಂದರ್ಭದಲ್ಲಿ 3800 ಬಸ್ಸುಗಳು ಅಂದರೆ ಶೆಡ್ಯೂಲ್ಸ್ನ ಕ್ಯಾನ್ಸಲ್ ಮಾಡಿದರು. ಆಮೇಲೆ 4 ವರ್ಷ ಸತತವಾಗಿ BMTC ಬಿಟ್ಟರೆ ಬಸ್ಸಸ್ಸು ತೊಗೊಂಡಿರಲಿಲ್ಲ. ಇಷ್ಟೆಲ್ಲ ಅಡೆತಡೆಗಳಿದ್ದರೂ ಕೂಡ ಕಾರ್ಯಕ್ರಮ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿಯಾಗಿ ದೇಶದಲ್ಲೇ ಅತಿ ಹೆಚ್ಚು ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ. ಸರ್, ಶಕ್ತಿ ಯೋಜನೆ ಹೆಣ್ಮಕ್ಳು ಇಷ್ಟಪಟ್ಟರು, ಅಂದರೆ ಜನಪ್ರಿಯತೆಗೆ ಒಂದು ದೊಡ್ಡ ಶಕ್ತಿ ತಂದು ಕೊಡ್ತು. ಬಟ್ ಆರ್ಥಿಕವಾಗಿ ಇಲಾಖೆಗೆ ಶಕ್ತಿ ತಂದು ಕೊಡ್ತಾ? ಆರ್ಥಿಕವಾಗಿ ಎಷ್ಟು ಮಹಿಳೆಯರು ಓಡಾಡಿದರೆ ಅಷ್ಟು ಹಣ ರಾಜ್ಯ ಸರ್ಕಾರ ಕೊಟ್ಟರೆ ನಮಗೆ ಸಹಜವಾಗಿ ನಮಗೇನು ನಷ್ಟದಲ್ಲಿ ನಾವಿದ್ವಲ್ಲ ಅದನ್ನು ನಾವು ಲಾಭಕ್ಕೆ ತರ್ಬೋದು, ಲಾಭಕ್ಕೆ ಬರುತ್ತೆ. ಆದರೆ ಇನ್ನೊಂದೇನೆಂದರೆ ದುಡ್ಡು ಬಂತ ಸರ್ ಸರ್ಕಾರದಿಂದ? ಈಗ ಇನ್ನೂ ಸ್ವಲ್ಪ ಬರಬೇಕು. ಮೊನ್ನೆ ಕೂಡ 400 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಸರ್, 2 ಚಾಲೆಂಜಸ್ಗಳನ್ನ ಈ ಕ್ಷಣ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆಯಲ್ಲಿ ಫೇಸ್ ಮಾಡ್ತಿದ್ದಾರೆ ಅಂದರೆ ಯಾವುದು? ಒಂದು, ನಮಗೆ ಸುಮಾರು 5100 ಕೋಟಿಯಷ್ಟು ಹಣವನ್ನು ನಮಗೆ ಸಾಲ ಬಿಟ್ಟೋಗಿದ್ದಾರೆ. ಅದು ನಮ್ಮ ಎಂಪ್ಲಾಯೀಸ್ಗೆ ಬೆನಿಫಿಟ್ಸ್ ಇರ್ಬೋದು, ಮತ್ತು ಅವರಿಗೆ 4 ವರ್ಷಕ್ಕೊಮ್ಮೆ ಇನ್ಕ್ರಿಮೆಂಟ್ಸ್ ಕೊಡ್ತೀವಿ ನಾವು. ಸುಮಾರು 2015ರಿಂದ KSRTC ಬಿಟ್ಟರೆ ಉಳಿದಿರ್ತಕ್ಕಂಥ 3 ಕಾರ್ಪೊರೇಷನ್ನಲ್ಲಿ ಟಿಕೆಟ್ ದರ ಏರಿಸೋದಕ್ಕೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಸರ್ಕಾರಗಳು ಯಾವುದೇ ಇರ್ಬೋದು, ನಮ್ಮದು ಇರ್ಬೋದು, BJP ಇರ್ಬೋದು, ಅದಕ್ಕಿಂದೆ ನಮ್ಮದೇ ಇತ್ತು. ಇದು ಟಿಕೆಟ್ ದರ ಪರಿಷ್ಕರಣೆ ಆಗದೇ ಇರೋದ್ರಿಂದ ಪ್ರತಿದಿನ 2-3 ಕೋಟಿ ಅಷ್ಟು ನಷ್ಟ ಆಗ್ತಾಯಿದೆ. ದರ ಏರಿಸಿ ಅಂತ ನಾನೇನು ಕೇಳ್ತಿಲ್ಲ, ಆದರೆ ನಮಗಿಲ್ಲೇನು ನಷ್ಟ ಆಗ್ತಾಯಿದೆ ಅದನ್ನು ರಾಜ್ಯ ಸರ್ಕಾರಗಳು ಭರಿಸ್ಕೊಡ್ಬೇಕು. ಅದರಿಂದ ಏನಾಗುತ್ತೆ, ನಾವು ನಷ್ಟ ಆದರೂ ನಾವು ಓಡಿಸ್ಬೇಕು. ಬಟ್ ಹೇಗೆ ತೂಗಿಸ್ತೀರಿ ಸರ್? ಒಂದು ಕಡೆ ನಿಮ್ಮ ಎಂಪ್ಲಾಯೀಸನ್ನು ನೋಡ್ಕೋಬೇಕು, ಇನ್ನೊಂದು ಕಡೆ ಜನಸಾಮಾನ್ಯರು ಗಮನ ಹರಿಸಬೇಕು, ಯಾರಿಗೂ ಹೊರೆ ಆಗಬಾರ್ದು. ಅದು ಒಂದು 100% ಬಸ್ಸುಗಳು ನಷ್ಟ ಆದರೂ ಕೂಡ ಎಲ್ಲ ಕಾರ್ಪೊರೇಷನ್ಸು ಓಡಿಸುತ್ತೆ ದೇಶದಲ್ಲಿ. ಅದೇ ರೀತಿ ನಾವು ಕೂಡ ಒಂದು 30-35% ನೋ ಪ್ರಾಫಿಟ್ ನೋ ಲಾಸಲ್ಲಿರುತ್ತೆ, ಓಡಿಸ್ತೀವಿ. ಇಲ್ಲ ಅಂದರೆ ರಾಜ್ಯ ಸರ್ಕಾರನೇ ಅದನ್ನೆಲ್ಲ ಕೂಡ ಭರಿಸ್ಬೇಕು. ಸೊ ಈ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ. ನಮ್ಮ ಕಾರ್ಪೊರೇಷನ್ ಅಂತಲ್ಲ, ಇಡೀ ದೇಶದಲ್ಲಿ ಈ ಚಾಲೆಂಜ್ ಇರುತ್ತೆ. ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 10ನೇ ತಿಂಗಳು ಬರ್ತಾ ಇದೆ ಸರ್. ಸಮಾಧಾನ ತಂದಿದೆಯಾ ಅಥವಾ ಇಲ್ಲಪ್ಪ ನಾವು ಅದ್ಭುತವಾಗಿ ಮಾಡಿದ್ದೀವಿ ಅಂತ ಅನಿಸ್ತಾ ಇದೆಯಾ? ಹೇಗೆ ರೇಟಿಂಗ್ ಮಾಡ್ತೀರಾ ಸರ್? ಸಮಾಧಾನ ಅಂತೂ ಬಂದಿದೆ. ಕಾರಣ ಏನಂದರೆ, ನಾವು ಚುನಾವಣೆ ಪೂರ್ವದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದು ಅದರಲ್ಲಿ ವಿಶೇಷವಾಗಿ 5 ಗ್ಯಾರಂಟಿಗಳನ್ನು ಅದನ್ನು 100ಕ್ಕೆ 100 ಭಾಗ ನಾವು ಮಾಡಿದ್ದೀವಿ. BJPಯವರು 600 ಆಶ್ವಾಸನೆ ಕೊಟ್ಟಿದ್ದರು. 19ಕ್ಕೆ ಅವರು ಅಧಿಕಾರಕ್ಕೆ ಬಂದರು, 1 ವರ್ಷ ಆದಮೇಲೆ. 600 ಆಶ್ವಾಸನೆಯಲ್ಲಿ ಅವರು ಈಡೇರಿಸಿದ್ದು ಕೇವಲ 60. ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ದಿವಾಳಿ ಮಾಡಿಬಿಡ್ತಾರೆ ಈ ಕಾಂಗ್ರೆಸ್ ಪಕ್ಷ ಅಂತ BJP ಅವರ ಆರೋಪ ಅಲ್ಲ ಸರ್? ಆರೋಪ ಮಾಡ್ತಾರೆ. ಹಿಂದೆ ಈಗ ನಾವು ಬಿಟಿ ಭಾಗ್ಯ ಅಂತ ಗೇಲಿ ಮಾಡ್ತಾರೆ. ಇದು 6 ಕೋಟಿ ಜನರನ್ನ ಅವ್ರು ಗೇಲಿ ಮಾಡೋದು ಬಿಟಿ ಭಾಗ್ಯ ಅಂತ. ಆದರೆ ಬೊಕ್ಕಸ ತುಂಬ ತುಳುಕ್ತಾ ಇತ್ತಲ್ಲ BJP ಅವರು ಇದ್ದಾಗ. ಏನು ಕೆಲಸ ಮಾಡಿದ್ದಾರೆ ಅವರು? 2,40,000 ಕೋಟಿ ಸಾಲ ಇತ್ತು. 4 ವರ್ಷದಲ್ಲಿ 2,70,000 ಕೋಟಿ ಹೊಸ ಸಾಲ ಮಾಡೋದ್ರು. ಎಲ್ಲ ಇಲಾಖೆಗಳಲ್ಲೂ ಸಾಲ ಇಟ್ಟೋದ್ರು BJPಯವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.